ಇರುವೆಗಳು ಸಾಲಾಗಿ ಹೋಗುವಾಗ ಎದುರಿಗೆ ಬರುವ ಇನ್ನೊಂದು ಇರುವೆಯ ಜೊತೆ ತಲೆ ಮುಟ್ಟಿಸಿ ನಿಲ್ಲುವುದು ಯಾಕೆ? ಅವುಗಳು ಒಂದಕ್ಕೊಂದು ಹಲೋ ಹೇಳುತ್ತವೆಯೇ? ಅಥವಾ ಗುಟ್ಟಾಗಿ ಏನನ್ನಾದರೂ ಚರ್ಚಿಸುತ್ತವೆಯೇ? ನಾವೆಲ್ಲರೂ ಗೋಡೆಯ ಮೇಲೆ ಅಥವಾ ನೆಲದ ಮೇಲೆ ಇರುವೆಗಳು ಶಿಸ್ತಿನಿಂದ ಸಾಲಾಗಿ ಹೋಗುವುದನ್ನು ನೋಡಿದ್ದೇವೆ. ಅಪ್ಪಿತಪ್ಪಿ ಆ ಸಾಲಿನಲ್ಲಿ ಒಂದು ಇರುವೆ ಎದುರಿಗೆ ಬಂದರೆ ಅವೆರಡೂ ಮುಖಾಮುಖಿಯಾಗಿ ಏನೋ ಸಂಕೇತ ವಿನಿಮಯ ಮಾಡಿಕೊಳ್ಳುತ್ತವೆ. ಇದರ ಹಿಂದೆ ಇರುವೆಗಳ ಅದ್ಭುತವಾದ ರಾಸಾಯನಿಕ ಭಾಷೆ ಇದೆ. ಇರುವೆಗಳಿಗೆ ನಮ್ಮಂತೆ ಮಾತನಾಡಲು ಬಾಯಿ ಇಲ್ಲ ಅಥವಾ ಕೇಳಿಸಿಕೊಳ್ಳಲು ಕಿವಿಗಳಿಲ್ಲ. ಅವುಗಳ ಇಡೀ ಜಗತ್ತು ವಾಸನೆ ಮತ್ತು ಸ್ಪರ್ಶದ ಮೇಲೆ ನಿಂತಿದೆ. ಇರುವೆಗಳು ತಮ್ಮ ದೇಹದಿಂದ ಒಂದು ರೀತಿಯ ವಿಶೇಷ ರಾಸಾಯನಿಕವನ್ನು ಬಿಡುಗಡೆ ಮಾಡುತ್ತವೆ. ಇದನ್ನು ಫೆರೋಮೋನ್ಸ್ ಎಂದು ಕರೆಯುತ್ತಾರೆ. ಇರುವೆಗಳು ಪರಸ್ಪರ ಭೇಟಿಯಾದಾಗ ತಮ್ಮ ತಲೆಯ ಮೇಲಿರುವ ಆಂಟೆನಾ ಅಂದರೆ ಸ್ಪರ್ಶಕಗಳನ್ನು ಬಳಸಿ ಎದುರಿಗಿರುವ ಇರುವೆಯನ್ನು ತಪಾಸಣೆ ಮಾಡುತ್ತವೆ. ಈ ಮೂಲಕ ಅವು ಈ ಕೆಳಗಿನ ಮಾಹಿತಿಯನ್ನು ಪಡೆದುಕೊಳ್ಳುತ್ತವೆ. ಗೆಳೆಯನೋ ಅಥವಾ ಶತ್ರುವೋ, ಪ್ರತಿಯೊಂದು ಇರುವೆಗೂಡಿಗೂ ತನ್ನದೇ ಆದ ವಿಶಿಷ್ಟ ವಾಸನೆ ಇರುತ್ತದೆ. ಆಂಟೆನಾ ಮುಟ್ಟಿಸುವ ಮೂಲಕ ಎದುರಿಗಿರುವ ಇರುವೆ ತನ್ನದೇ ಕುಟುಂಬಕ್ಕೆ ಸೇರಿದ್ದೆ ಎಂದು ಖಚಿತಪಡಿಸಿಕೊಳ್ಳುತ್ತವೆ. ಆಹಾರ ಎಲ್ಲಿದೆ? ಒಂದು ಇರುವೆಗೆ ಸಕ್ಕರೆ ಅಥವಾ ಬೇರೆ ಯಾವುದಾದರೂ ದೊಡ್ಡ ಆಹಾರ ಸಿಕ್ಕಿದ್ದರೆ ಅದು ವಾಪಸ್ ಬರುವಾಗ ದಾರಿಯುದ್ದಕ್ಕೂ ವಾಸನೆಯ ಗೆರೆಯನ್ನು ಎಳೆಯುತ್ತಾ ಬರುತ್ತದೆ. ಎದುರಿಗೆ ಬರುವ ಇರುವೆಗೆ ಆ ವಾಸನೆಯ ಬಗ್ಗೆ ಮಾಹಿತಿ ನೀಡಿ, ಆ ಕಡೆ ಹೋಗು, ಅಲ್ಲಿ ಹಬ್ಬದೂಟ ಕಾಯುತ್ತಿದೆ ಎಂದು ಹೇಳುತ್ತವೆ. ಮೊದಲು ಹೋದ ಇರುವೆ ಬಿಟ್ಟು ಹೋದ ವಾಸನೆಯನ್ನು ಆಘ್ರಾಣಿಸುತ್ತಾ ಉಳಿದ ಇರುವೆಗಳು ಹಿಂದೆ ಹೋಗುತ್ತವೆ. ಒಂದು ವೇಳೆ ನೀವು ಆ ಸಾಲಿನ ಮಧ್ಯ ಬೆರಳಿಂದ ಉಜ್ಜಿದರೆ ಆ ವಾಸನೆ ಮಾಯವಾಗಿ ಇರುವೆಗಳು ದಾರಿ ತಪ್ಪಿ ದಿಕ್ಕಾಪಾಲಾಗಿ ಓಡಲು ಶುರು ಮಾಡುತ್ತವೆ. ಒಂದು ಇರುವೆ ತನ್ನ ದೇಹದ ತೂಕಕ್ಕಿಂತ ಸುಮಾರು 50 ಪಟ್ಟು ಹೆಚ್ಚು ತೂಕವನ್ನು ಎತ್ತಬಲ್ಲದು. ಅಂದರೆ ಒಬ್ಬ ಮನುಷ್ಯ ಒಂದು ದೊಡ್ಡ ಕಾರನ್ನು ತನ್ನ ಹಲ್ಲಿನಿಂದ ಎತ್ತಿ ಹಿಡಿದಂತೆ. ಇರುವೆಗಳು ಗುಂಪಾಗಿ ಕೆಲಸ ಮಾಡುವುದರಲ್ಲಿ ನಿಸ್ಸೀಮರು. ಅವುಗಳಿಗೆ ಯಾವುದೇ ನಾಯಕ ಅಥವಾ ಕಮಾಂಡರ್ ಇಲ್ಲದಿದ್ದರೂ ಪ್ರತಿಯೊಂದು ಇರುವೆಗೂ ತನ್ನ ಜವಾಬ್ದಾರಿ ಏನೆಂದು ತಿಳಿದಿರುತ್ತದೆ. ಇರುವೆಗಳಿಗೆ ಶ್ವಾಸಕೋಶಗಳಿಲ್ಲ. ಅವು ತಮ್ಮ ದೇಹದ ಮೇಲೆ ಇರುವ ಸಣ್ಣ ಸಣ್ಣ ರಂಧ್ರಗಳ ಮೂಲಕ ಉಸಿರಾಡುತ್ತವೆ. ಅಷ್ಟೇ ಅಲ್ಲ, ಕೆಲವು ಇರುವೆಗಳು ದಿನಕ್ಕೆ ಸುಮಾರು 200 ಬಾರಿ ಸಣ್ಣ ಸಣ್ಣ ಪವರ್ ನ್ಯಾಪ್ ತೆಗೆದುಕೊಳ್ಳುತ್ತವೆ. ಆದರೆ ಅವು ಮನುಷ್ಯರಂತೆ ಗಂಟೆಗಟ್ಟಲೆ ಮಲಗುವುದಿಲ್ಲ.